ಇದಕ್ಕಿದ್ದಾಗ ದೇಹದಲ್ಲಿ ಸುಸ್ತು, ತಲೆ ತಿರುಗಿ ಬೀಳುವಂಥದ್ದು ಪರಿಸ್ಥಿತಿ. ಇದು ನಿಮಗೆ ಬ್ಲಡ್ ಕ್ಯಾನ್ಸರ್ ಅಂತೇಳಿ ಹೆಸರಿಡ್ತೇವೆ. ನಿಮಗೆ ಇದು ಹಿಮೋಗ್ಲೋಬಿನ್ನು 4ಕ್ಕೋ 5ಕ್ಕೋ ಬಂದಿತ್ತು. ಅವತ್ತು ಕೈ ಬಿಟ್ಟು ಹೋಗ್ತಿತ್ತು. ಸ್ವಲ್ಪ ವ್ಯತ್ಯಾಸ ಆಗಿದ್ದಿದ್ರೆ ದೇಹ ಕೈ ಬಿಟ್ಟು ಹೋಗ್ತಿತ್ತು ಅವತ್ತು. ನಾನು ಲಕ್ಷ್ಮೀನಾರಾಯಣ ಅಡಿಗ ಅಂಥೇಳಿ 70 ವರ್ಷದವನು. 84ನೇ ಇಸ್ವಿಯಲ್ಲಿ ಬೆಂಗಳೂರಿಗೆ ಬಂದದ್ದು. 24ನೇ ಇಸ್ವಿ 23ರ ಡಿಸೆಂಬರ್ ಲಾಸ್ಟಲ್ಲಿ ಕ್ರಿಸ್ಮಸ್ ಸಮಯದಲ್ಲಿ ನನಗೆ ಹಾರ್ಟ್ ಆಪ್ರೇಷನ್ ಆಯಿತು. 3 ಬ್ಲಾಕ್ ಇದ್ದಿತ್ತು, ಹಾರ್ಟ್ ಆಪ್ರೇಷನ್ ಆಯಿತು. ಆಮೇಲೆ 25ಕ್ಕೆ ಜನವರಿ ಫೆಬ್ರವರಿ ಹಾಗೆ ಇದಕ್ಕಿದ್ದಾಗ ದೇಹದಲ್ಲಿ ಸುಸ್ತು. 10 ಆಸ್ಪತ್ರೆಗಳನ್ನು ಸುತ್ತಿದ್ರು ಕೂಡ ನಮಗೆ ಸಮಸ್ಯೆ ಪರಿಹಾರ ಆಗಲಿಲ್ಲ. ಎಲ್ಲ ಸರಿ ಇದೆ, ಎಲ್ಲ ಸರಿ ಇದೆ, ಹಾರ್ಟ್ ಸರಿ ಇದೆ, ಎಲ್ಲ ಸರಿ ಇದೆ, ಏನಂತೂ ಗೊತ್ತಿಲ್ಲ ಅಂತ. ನಡೆದಾಡ್ಲಿಕ್ಕೆ ಆಗೋಲ್ಲ, ತಲೆ ತಿರುಗಿ ಬೀಳುವಂಥದ್ದು ಪರಿಸ್ಥಿತಿ. ನನ್ನ ದೇಹದಲ್ಲಿ ರಕ್ತ ಕಣಗಳ ವ್ಯತ್ಯಾಸ ತುಂಬ ಇದೆ ಅಂಥೇಳಿ ಬಂತು. ಅಲ್ಲೂ ಕೂಡ ಅವ್ರಿಗೆ ತಕ್ಷಣ ಗೊತ್ತಾಗಲಿಲ್ಲ. ಬೋನ್ ಮೇರೋ ಅಂತೇಳಿ ಮಾಡಿದರು. ಆಮೇಲೆ AIMSಗೆ ಕಳಿಸಿದ್ರು ಡೆಲ್ಲಿಗೆ. ಅದ ನಂತರ ಹೇಳಿದರು ಇದು ನಿಮಗೆ ಬ್ಲಡ್ ಕ್ಯಾನ್ಸರ್ ಅಂತೇಳಿ ಹೆಸರಿಡ್ತೇವೆ ನಿಮಗೆ. ಕೊನೆಗೆ ಮತ್ತೆ 2 ಟ್ರೀಟ್ಮೆಂಟಿಗೆ ಅಲ್ಲಿ ಹೋಗುವಾಗ ಅವರಿಲ್ಲ, ಅವರು ರಿಟೈರ್ಡ್ ಆಗಿ ಆಯಿತು. ಅವ್ರ ಶಿಷ್ಯಂದ್ರೆಲ್ಲ ಸರಿಯಾದ ಚಿಕಿತ್ಸೆಯನ್ನು ನನಗೆ ಕೊಡಲಿಲ್ಲ. ಸುಮಾರು ಹಾಸ್ಪಿಟ್ಲೆಲ್ಲ ಸುತ್ತಾಡಿದ್ವಿ ನಾವು. ಅಲ್ಲೆಲ್ಲೋ ನಮಗೆ ಟ್ರೀಟ್ಮೆಂಟ್ ಅನ್ನೋದು ಕರೆಕ್ಟಾಗಿ ಸಿಕ್ಕಿರಲಿಲ್ಲ. ಒಂದು ಮ್ಯಾನೇಜ್ಮೆಂಟ್ ಕರೆಕ್ಟಾಗಿದ್ದರೆ ಕೆಳಗಡೆ ಅಷ್ಟೇ ಇದಿರಲ್ಲ, ಚೆನ್ನಾಗಿರ್ತಿರ್ಲಿಲ್ಲ ಅವ್ರದ್ದು. ಇದು ಹಿಮೋಗ್ಲೋಬಿನ್ನು 4ಕ್ಕೋ 5ಕ್ಕೋ ಬಂದಿತ್ತು. ಅವತ್ತು ಕೈ ಬಿಟ್ಟು ಹೋಗ್ತಿತ್ತು. ಸ್ವಲ್ಪ ವ್ಯತ್ಯಾಸ ಆಗಿದ್ದಿದ್ರೆ ದೇಹ ಕೈ ಬಿಟ್ಟು ಹೋಗ್ತಿತ್ತು ಅವತ್ತು. ತಕ್ಷಣ ICUಗೆ ಹಾಕಿ ಚಿಕಿತ್ಸೆ, ರಕ್ತ ತಕ್ಷಣ ಹಾಕಿ ವ್ಯವಸ್ಥೆ ಮಾಡಿ ದೇಹವು ಸ್ಪಂದಿಸಿತು ಅಂತ ಉಳ್ಕೊಂಡಿದ್ದೇನೆ. ಕೊನೆಗೆ ಇಲ್ಲಿ ಬಂದ ಮೇಲೆ ಓಕೆ, ಪ್ರೀತಿ ಮೇಡಮ್ ಅವರು ಮತ್ತು ಮಹೇಂದ್ರ ಸರ್ ಅವರೆಲ್ಲ ಇದು ಮಾಡೋಕ್ಕೆ ಶುರು ಮಾಡಿದ್ಮೇಲೆ, ಕೊನೆಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡಿದ್ಮೇಲೆ ಈಗ ಸ್ವಲ್ಪ ಪರವಾಗಿಲ್ಲ. ಹಿಮೋಗ್ಲೋಬಿನ್ ಎಲ್ಲ ಒಂಚೂರು ಸ್ಟೇಬಲ್ ಆಗಿದೆ ಅವ್ರದ್ದು. ಇದುವರೆಗೆ ಕಳೆದ ಏಪ್ರಿಲ್ 5ನೇ ತಾರೀಕಿನಿಂದ ಈಗ ನಿನ್ನೆನವರೆಗೆ 61 ಪೌಚು ರಕ್ತ ಹಾಕಿದ್ದಾಗಿದೆ ನನ್ನ ದೇಹಕ್ಕೆ. 61 ಪೌಚು ಲೆಕ್ಕ ಇಟ್ಟಿದ್ದೀನಿ ನಾನು. ಇಂಥ ಈ ಮಾತ್ರ ಆಸ್ಪತ್ರೆ, ಈ ಜನಸೇವೆ ಮಾಡ್ತಾ ಇರುವಂಥದ್ದು ನನಗೆ ತುಂಬ ಸಂತೋಷ ತಂದಿದೆ. ಇದರ ಸೇವೆ ಹೇಗೆ ಮುಂದುವರಿಲಿ. ಈ ಆಸ್ಪತ್ರೆ ಮಾತ್ರ ಆಸ್ಪತ್ರೆ ಅಂತ ಹೇಳೋದು, ಈ ಥರ ಒಂದು ಆಸ್ಪತ್ರೆ ಉಂಟಾ ಅನ್ನುವ ಭಾವನೆ ನನಗೆ ಬಂದ್ಬಿಟ್ಟು. ಹಣದ ಕೊರತೆ ಇದ್ದರೂ ಕೂಡ ಅದನ್ನು ಅವರು ಇವಾಗಲೇ ಕಟ್ಟಿ ಆಚೆ ಹೋಗಿ ಅಂತೇಳಿ ಹೇಳೋದಿಲ್ಲ ನನಗೆ ಇದುವರೆಗೂ. ಮತ್ತು ಬಿಲ್ನಲ್ಲಿ ನೇರ ಹೇಳಬೇಕಂದ್ರೆ ನಾನೇನೇ ಅವರು ಅದನ್ನು ಕೇಳಲಿಲ್ಲ, ಅವರಾಗಿಯೇ ಡಿಸ್ಕೌಂಟ್ ಮಾಡ್ತಾ ಇದ್ದಾರೆ. ಅದೊಂದು ವಿಚಾರ. ಅದೆರಡು ನನಗೆ ಮನೆ ಥರ ಆಯ್ತು. ನನಗೆ ಮನೆ ಥರದ ಒಂದು ಆಸ್ಪತ್ರೆಗಳು ಉಂಟು. ನಾನು 2-3 ಜನರಿಗೆ ಹೇಳಿದ್ದೆ, ನೀವು ಹೋಗೋದಾದ್ರೆ ಅಲ್ಲಿ ಹೋಗಿ. ಈಗ ಸಿಸ್ಟರ್ಗಳು ಎಲ್ಲ ತಂದೆ ಥರದೇ ನೋಡ್ಕೊಳ್ತವೆ. ಒಂದು ಹುಡುಗಿ ಅಂತೂ ನಿನ್ನೆ ಮೊನ್ನೆಯೋ ನಮ್ಮ ಅಪ್ಪನಿಗಾದ್ರೆ ನಾವು ಮಾಡೋದಿಲ್ವಾ ಕೇಳಿದ್ಲು ಅವಳು. ದೇವರು ಒಳಿತು ಮಾಡಲಿ ಅಲ್ರಿ. ಬ್ಲಡ್ ಕ್ಯಾನ್ಸರ್ ಒಂದು ಸಾಮಾನ್ಯ ರೋಗ ಅಲ್ಲ. ಅದು ಬಂದವ್ರಿಗೆ ತುಂಬ ಆತ್ಮಶಕ್ತಿ, ಆತ್ಮಧೈರ್ಯ ಇದ್ದವ್ರಿಗೆ ಮಾತ್ರ ಅದನ್ನು ಫೇಸ್ ಮಾಡೋ ಬಲ ಕೊಡೋದು ದೇವರು. At this moment we are doing blood transfusions whenever required, along with giving him an hormone injection once a week in order to build up his blood count. He's been doing well so far and he's been responding well to things so far. It has been at least 6 to 8 months since he's coming on and off to us, and he's been doing quite well based on his stage of cancer. I'm hoping to see him get much better and much healthier.